ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಹೋಗಿ ಕೂತಿರೋದು ಸುಮ್ಮನೆ ಹೋಗಿ ಕೂತಿಲ್ಲ. ಅವರೇನು ಖಾಲಿ ಕೈಯಲ್ಲಿನೂ ಕೂಡ ಹೋಗಿಲ್ಲ. ಡಿ ಕೆ ಶಿವಕುಮಾರ್ ಬಳಿ ಒಂದು ಪೆನ್ ಡ್ರೈವ್ ಇದೆ. ಆ ಪೆನ್ ಡ್ರೈವ್ನ ಅಂಶಗಳನ್ನ ಹೈಕಮಾಂಡ್ಗೆ ಮುಟ್ಟಿಸಿದ್ದಾರೆ. ಆ ಪೆನ್ ಡ್ರೈವ್ನ ಅಂಶಗಳನ್ನ ನೋಡಿ ಸ್ವತಃ ಹೈಕಮಾಂಡ್ಗೆ ಶಾಕ್ ಆಗಿದೆಯಂತೆ. ಸಿಎಂ ಸಿದ್ದರಾಮಯ್ಯನವರ ಆಡಳಿತಾತ್ಮಕ ಜಾತಕ ಆ ಪೆನ್ ಡ್ರೈವ್ನಲ್ಲಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಆ ಪೆನ್ ಡ್ರೈವ್ನಲ್ಲಿ ಏನಿದೆ ಆ ಕುರಿತ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಅನ್ನ ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಒಂದು ಕಡೆ ಸಂಘಟನಾ ಛತ್ರ ಡಿ ಕೆ ಶಿವಕುಮಾರ್, ಮತ್ತೊಂದು ಕಡೆ ಅಹಿಂದ ನಾಯಕ ಧೀಮಂತ ನಾಯಕ ಸಿದ್ದರಾಮಯ್ಯ, ಇಬ್ಬರ ನಡುವಿನ ಅಧಿಕಾರದ ಕಚ್ಚಾಟ, ಗುದ್ದಾಟ, ಕಾದಾಟ ಬೇರೆ ಲೆವೆಲ್ಗೆ ಹೋಗ್ತಾ ಇದೆ. ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಇದ್ದಾರೆ. ಅದು ಕೂಡ ಇಂಡೈರೆಕ್ಟ್ ಆಗಿ. ನೇರವಾಗಿ ಇಬ್ರು ಚೆನ್ನಾಗೇ ಇದ್ದಾರೆ ಅನ್ನೋ ತರ ಕಂಡ್ರು ಕೂಡ ಒಳೊಳಗೆ ಹಗೆಯನ್ನ ಸಾಧಿಸ್ತಾ ಇದ್ದಾರೆ ತಮ್ಮ ಗುರಿಯ ಸಾಧನೆಗಾಗಿ. ಯಾರೇ ಹೇಳಲಿ, ಎಂತಹದೇ ಸಂದರ್ಭ ಬರಲಿ, 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಸಿದ್ದರಾಮಯ್ಯ ಅವರ ಬೆಂಬಲಿಗರಿಗೆ ಹೇಳಿದ್ರೆ, ನಮಗೆ ಗೊತ್ತಿದೆ ಸಿದ್ದರಾಮಯ್ಯನವ್ರನ್ನ ಹೇಗೆ ಎಕ್ಸಿಟ್ ಮಾಡಿಸ್ಬೇಕು, ಹೇಗೆ ಬೀಳ್ಕೊಡುಗೆ ಮಾಡಿಸ್ಬೇಕು ಅನ್ನೋದು ನಾವು ಮಾಡೇ ತೀರ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರ ಆಪ್ತರಲ್ಲಿ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಇಂಥ ಸಂದರ್ಭದಲ್ಲೇ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಬೀಡ್ ಬಿಟ್ಟಿದ್ದು ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರಿಗೆ ತಮ್ಮಲ್ಲಿರುವ ಪೆನ್ ಡ್ರೈವ್ನಲ್ಲಿರುವಂತಹ ಅಂಶಗಳನ್ನ ತಿಳಿಸ್ತಾ ಇದ್ದಾರೆ. ಆ ಪೆನ್ ಡ್ರೈವ್ನಲ್ಲಿ ಇರುವಂತಹ ಮಾಹಿತಿಗಳನ್ನ ನೋಡಿ ಸ್ವತಃ ಹೈಕಮಾಂಡ್ ಶಾಕ್ ಆಗಿದೆ. ಎಸ್ ವೀಕ್ಷಕರೇ, ದಾವಣಗೆರೆ ಉಪಚುನಾವಣಾ ವಿಚಾರದಲ್ಲಿ ಸಿದ್ದರಾಮಯ್ಯನವರು ನಡೆದುಕೊಂಡಂತಹ ಮಾಡಿರುವಂತಹ ಡಬಲ್ ಗೇಮ್ ಕಾಂಗ್ರೆಸ್ಗೆ ಯಾವ ರೀತಿ ಹಿನ್ನಡೆಯಾಗುತ್ತೆ ಅನ್ನೋದನ್ನ ಡಿ ಕೆ ಶಿವಕುಮಾರ್ ಪೆನ್ ಡ್ರೈವ್ ಮುಖಾಂತರ ಹೈಕಮಾಂಡ್ಗೆ ವರದಿಯನ್ನ ಒಪ್ಪಿಸಿದ್ದಾರೆ. ಅಹಿಂದ ನಾಯಕ ಅಂತ ಹೇಳಿಕೊಳ್ಳುವಂತಹ ಸಿದ್ದರಾಮಯ್ಯನವರು ದಾವಣಗೆರೆ ಉಪಚುನಾವಣಾ ಪ್ರಚಾರಕ್ಕೂ ಹಾಗೂ ಬಾಗಲಕೋಟೆಯ ಉಪಚುನಾವಣಾ ಪ್ರಚಾರಕ್ಕೂ ಆ 2 ಕ್ಷೇತ್ರಗಳಲ್ಲಿ ಅವರಲ್ಲಿರುವ ವ್ಯತ್ಯಾಸಗಳನ್ನ ಹೈಕಮಾಂಡ್ಗೆ ಒಪ್ಪಿಸಿದ್ದಾರೆ. ದಾವಣಗೆರೆಯಲ್ಲಿ ಅಗ್ರೆಸಿವ್ ಆಗಿರಲೇ ಇಲ್ಲ ಸಿದ್ದರಾಮಯ್ಯನವರು. ಬಾಗಲಕೋಟೆಯಲ್ಲಿ ಸುತ್ತಿದಷ್ಟು ಹಳ್ಳಿಗಳನ್ನು ಸುತ್ತಲಿಲ್ಲ. ನಾಮಕಾವಷ್ಟೇ ಅಂದಂತೆ ದಾವಣಗೆರೆಗೆ ವಿಸಿಟ್ ಕೊಟ್ಟರು. ಸಿದ್ದರಾಮಯ್ಯನವರ ಆಪ್ತ ಸಚಿವರಾದಂತಹ ಬೈರತಿ ಸುರೇಶ್ ಆಗಲಿ, HC ಮಹದೇವಪ್ಪನವರಾಗಲಿ, BZ ಜಮೀರ್ ಅಹಮದ್ ಖಾನ್ ಆಗಲಿ, ಸತೀಶ್ ಜಾರಕಿಹೊಳಿ ಆಗಲಿ ದಾವಣಗೆರೆ ಕಡೆ ಸುಳಿಲೇ ಇಲ್ಲ. ಯಾಕೆ ಸುಳಿಲಿಲ್ಲ? ಹಾಗಾದ್ರೆ ಎಲ್ಲರೂ ಬಾಗಲಕೋಟೆಗೆ ಮಾತ್ರ ಯಾಕೆ ಫೋಕಸ್ ಮಾಡಿದ್ರು? ಈ ತರಹದ ಅಂಶಗಳನ್ನ, ಅಂಕಿ ಅಂಶಗಳ ಲೆಕ್ಕಾಚಾರಗಳನ್ನ ದಾಖಲೆ ಸಮೇತ ಪೆನ್ ಡ್ರೈವ್ನಲ್ಲಿ ಡಿ ಕೆ ಶಿವಕುಮಾರ್ ಹೈಕಮಾಂಡ್ಗೆ ಒದಗಿಸಿದ್ದಾರೆ. ಹೈಕಮಾಂಡ್ ಕೂಡ ಡಿ ಕೆ ಶಿವಕುಮಾರ್ ಹೇಳಿರೋದ್ರಲ್ಲಿ ಸತ್ಯಾಂಶ ಇದೆ ಅನ್ನುವ ಅಭಿಪ್ರಾಯಕ್ಕೆ ಬಂದರೂ ಕೂಡ ಸಿಎಂ ಸಿದ್ದರಾಮಯ್ಯನವ್ರನ್ನ ಪ್ರಶ್ನೆ ಮಾಡುವಂತ ನಾಯಕರು ಹೈಕಮಾಂಡ್ನಲ್ಲಿ ಈಗ ಯಾರೂ ಇಲ್ಲ. ಹೇಳಿದರೆ ರಾಹುಲ್ ಗಾಂಧಿ ಮಾತ್ರ ಹೇಳಬೇಕಾಗಿದೆ. ಆದರೆ ರಾಹುಲ್ ಗಾಂಧಿ ಅವರು ಈ ವಿಚಾರದ ಬಗ್ಗೆ ಅಷ್ಟಾಗಿ ಇಂಟ್ರೆಸ್ಟ್ ಅನ್ನ ಈಗ ತೋರಿಸ್ತಾ ಇಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಕುದಿತಾ ಇದ್ದಾರೆ. ದೆಹಲಿಯ ಬಿಸಿಲು ಒಂದು ಕಡೆ ಆದರೆ ಸಿದ್ದರಾಮಯ್ಯನವರು ಆಡ್ತಿರೋ ಆಟ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರನ್ನ ಕಂಗೆಡುವಂತೆ ಮಾಡ್ತಾ ಇದೆ. ಎಸ್ ವೀಕ್ಷಕರೇ, 2.5 ವರ್ಷಗಳ ನಂತರ ಮುಖ್ಯಮಂತ್ರಿ ಪಟ್ಟವನ್ನ ಬಿಟ್ಟು ಕೊಡ್ತೀನಿ ಅಂತ ಅಧಿಕಾರಕ್ಕೆ ಬಂದಿದ್ರು ಸಿದ್ದರಾಮಯ್ಯ ಅಂತ ಡಿ ಕೆ ಶಿವಕುಮಾರ್ ಈಗಾಗಲೇ ಬಹಿರಂಗಪಡಿಸಿದ್ದಾರೆ. ಖಾಸಗಿ ವಾಹಿನಿಗೆ ನೀಡಿರೋ ಸಂದರ್ಶನದಲ್ಲಿ 2.5 ವರ್ಷಗಳ ಅಗ್ರಿಮೆಂಟ್ ಬಗ್ಗೆ ಡಿ ಕೆ ಶಿವಕುಮಾರ್ ಬಾಯ್ಬಿಟ್ಟಿದ್ರು. ಅದಾದ್ಮೇಲೆ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಆ ರೀತಿ ಇಲ್ಲ ಅಂತ ವಾದಿಸ್ಕೊಂಡು ಬಂದಿದ್ರು. ತದನಂತರ ಹೈಕಮಾಂಡ್ ಹೇಳಿದ್ರೆ ನಾನು ಪದತ್ಯಾಗಕ್ಕೆ ಸಿದ್ಧ ಅನ್ನುವ ಮೆಸೇಜ್ ಅನ್ನು ಕೊಟ್ಟಿದ್ರು. ಹೈಕಮಾಂಡ್ 3 ಬಾರಿ ಕರೆದ್ರು ಕೂಡ ಸಿದ್ದರಾಮಯ್ಯನವರು ಚರ್ಚೆಗೆ ಹೋಗಿಲ್ಲ. ಈಗ ಸಿದ್ದರಾಮಯ್ಯನವರು ಮಾಡಿರೋ ಅವಾಂತರಗಳನ್ನ, ಅವರ ಜಾತಕವನ್ನ ಪಟ್ಟಿ ಸಮೇತ ಪೆನ್ ಡ್ರೈವ್ ಅಲ್ಲಿ ಡಿ ಕೆ ಶಿವಕುಮಾರ್ ಹೈಕಮಾಂಡ್ಗೆ ಕೊಟ್ಟಿದ್ದಾರಂತೆ. ಹಾಗಾದ್ರೆ ಈ ಪೆನ್ ಡ್ರೈವ್ ಪಾಲಿಟಿಕ್ಸ್ ಯಾವ ರೀತಿಯ ಟರ್ನ್ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಿದೆ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟೀಮ್.